ನಮಸ್ಕಾರ. ನಮ್ಮಲ್ಲಿ ಹೆಚ್ಚಿನವರಿಗೆ ಆರ್ಥಿಕವಾಗಿ ಸ್ಥಿರವಾಗಿರಬೇಕು, ಸಮೃದ್ಧಿಯಾಗಿರಬೇಕು ಅನ್ನೋ ಆಸೆ ಇರುತ್ತಲ್ವಾ? ಆದ್ರೆ ಎಷ್ಟೇ ಪ್ರಯತ್ನ ಪಟ್ರೂ ಕೆಲವೊಮ್ಮೆ ಅಡೆತಡೆಗಳು ಬರ್ತಾನೇ ಇರುತ್ತೆ. ಹಾಗಾದ್ರೆ ನಮ್ಮ ಪೂರ್ವಜರು ಸಂಪತ್ತು ಮತ್ತು ಸ್ಥಿರತೆಯನ್ನ ಆಕರ್ಷಿಸೋಕೆ ಏನ್ ಮಾಡ್ತಿದ್ರು? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆ ಕೆಲವು ಪ್ರಾಚೀನ ಆಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಜೀವನದಲ್ಲಿ ಒಂದು ಭದ್ರತೆ ಬೇಕು ಅಂದ್ರೆ ಒಂದು ಸ್ವಂತ ಜಾಗ ಇರಬೇಕು, ಇಲ್ಲ ಸ್ವಲ್ಪ ಚಿನ್ನನಾದ್ರೂ ಮಾಡ್ಬೇಕು ಅಂತ ಎಲ್ರಿಗೂ ಅನ್ಸುತ್ತೆ. ಇದು ಬಹುದೊಡ್ಡ ಕನಸು ಕೂಡ. ಆದ್ರೆ ನಾವ್ ಎಷ್ಟೇ ಕಷ್ಟಪಟ್ರೂ ಈ ಗುರಿಗಳು ಕೈಗೆಟುಕದೇ ಇದ್ದಾಗ ಯಾಕಿಂಗಾಗ್ತಿದೆ ಅಂತ ಅನ್ಸೋದು ತುಂಬಾನೇ ಸಹಜ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಮೂಲಗಳು ಹೇಳೋ ಪ್ರಕಾರ ಈ ಥರ ನಿರಂತರವಾಗಿ ಅಡೆತಡೆಗಳು ಬರೋದಕ್ಕೆ ನಮ್ಮ ಪ್ರಯತ್ನದ ಕೊರತೆ ಒಂದೇ ಕಾರಣ ಅಲ್ಲವಂತೆ. ಬದಲಿಗೆ ದೋಷ ಅಂತ ಕರೆಯೋ ಕೆಲವು ಆಧ್ಯಾತ್ಮಿಕ ಅಸಮತೋಲನಗಳು ಕೂಡ ನಮ್ಮ ಪ್ರಗತಿಗೆ ಅಡ್ಡಿ ಮಾಡ್ತಿರಬಹುದು. ಹಾಗಾದ್ರೆ ಏನಿದು ದೋಷ ಅಂದ್ರೆ? ಸರಳವಾಗಿ ಹೇಳೋದಾದ್ರೆ ಇದು ನಮ್ಮ ಯಶಸ್ಸು ಮತ್ತೆ ಸಮೃದ್ಧಿಯ ದಾರಿಯಲ್ಲಿ ಅಡ್ಡಬರುವ ಒಂದು ತರದ ಸ್ಪಿರಿಚುವಲ್ ಅಥವಾ ಜ್ಯೋತಿಷ್ಯದ ಇಂಬ್ಯಾಲೆನ್ಸ್. ಮೂಲಗಳು ಏನ್ ಹೇಳುತ್ತೆ ಅಂದ್ರೆ ಈ ದೋಷಗಳನ್ನ ಸರಿಪಡಿಸ್ಕೊಂಡ್ರೆ ನಮ್ಮ ಆರ್ಥಿಕ ಪ್ರಗತಿಯ ದಾರಿ ಸುಲಭ ಆಗುತ್ತೆ. ಸರಿ, ಈ ದೋಷಗಳನ್ನ ನಿವಾರಿಸೋಕೆ ಸಮಯ ಅನ್ನೋದು ತುಂಬಾ ಮುಖ್ಯ. ಅದ್ರಲ್ಲೂ ಅಮಾವಾಸ್ಯೆಂದು ಮಾಡೋ ಆಚರಣೆಗಳು ತುಂಬಾನೇ ಪವರ್ಫುಲ್ ಅಂತಾರೆ. ಹಾಗಿದ್ರೆ ಅದರ ಶಕ್ತಿಯ ಹಿಂದಿರೋ ರಹಸ್ಯ ಏನೋ ಬನ್ನಿ ನೋಡೋಣ. ನೋಡಿ, ಸಾಮಾನ್ಯವಾಗಿ ಅಮಾವಾಸ್ಯೆ ಅಂದ್ರೆ ಎಲ್ಲರೂ ಅದೊಂದು ಅಶುಭ ದಿನ, ನೆಗೆಟಿವ್ ಡೇ ಅಂತ ಅನ್ಕೊಳ್ತಾರೆ. ಆದ್ರೆ ನಾವು ನೋಡ್ತಿರೋ ಮೂಲಗಳು ಇದನ್ನ ಸಂಪೂರ್ಣವಾಗಿ ಬೇರೆ ರೀತಿಯಲ್ಲೇ ನೋಡುತ್ತೆ. ಇದು ಕೆಟ್ಟ ಶಕ್ತಿಯನ್ನ ಓಡಿಸಿ ಒಂದು ಹೊಸ ಶುರುವಿಗೆ ದಾರಿ ಮಾಡ್ಕೊಡೋ ಅತ್ಯಂತ ಶಕ್ತಿಯುತ ಸಮಯ ಅಂತ ಹೇಳಲಾಗತ್ತೆ. ಹಾಗಾದ್ರೆ ಈ ಪವರ್ಫುಲ್ ದಿನದಂದು ಆಚರಣೆ ಮಾಡೋಕೆ ನಮ್ಗೊಂದು ಪವಿತ್ರವಾದ ವಸ್ತು ಬೇಕು. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಸುಲಭವಾಗಿ ಸಿಗುವಂತಹ ದಾಸವಾಳ ಗಿಡ. ದಾಸವಾಳ ಗಿಡ ಅಂದ್ರೆ ಕೇವಲ ನೋಡಕ್ಕೆ ಚಂದ ಅಂತ ಅನ್ಕೋಬೇಡಿ. ಮೂಲಗಳ ಪ್ರಕಾರ ಇದು ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನೆಲ್ಲ ಹೀರ್ಕೊಂಡು ದೈವಿಕ ಶಕ್ತಿಯನ್ನು ಆಕರ್ಷಿಸುವ ಒಂದು ಜೀವಂತ ರಕ್ಷಾ ಕವಚದ ತರ ಕೆಲ್ಸ ಮಾಡುತ್ತೆ. ಈ ಒಂದು ವಾಕ್ಯ ದಾಸವಾಳದ ಎಲೆಗೆ ಎಂಥ ಮಹತ್ವ ಇದೆ ಅಂತ ಹೇಳುತ್ತೆ. ಇದು ಬರೀ ಎಲೆಯಲ್ಲ, ಬಡತನವನ್ನೇ ದೂರ ಮಾಡೋ ದೈವಿಕ ಅಸ್ತ್ರ ಅನ್ನೋ ನಂಬಿಕೆ ಇದ್ರಲ್ಲಿದೆ. ಸರಿ, ಹಾಗಾದ್ರೆ ಈ ದಾಸವಾಳದ ಎಲೆನ ಬಳಸಿ ಆಚರಣೆ ಮಾಡೋದು ಹೇಗೆ? ಮೂಲದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನೋಡಿ, ಈ ಆಚರಣೆಯ ಪ್ರತಿಯೊಂದು ಸ್ಟೆಪ್ ಕೂಡ ತುಂಬಾ ಇಂಪಾರ್ಟೆಂಟ್. ಶುದ್ಧವಾದ ದಾಸವಾಳದ ಎಲೆ ಮೇಲೆ ಒಂದು ಚಿಟಿಕೆ ಅರಿಶಿಣ, ಒಂದು ಚಮಚ ಹೆಸರುಬೇಳೆ ಮತ್ತೆ ಒಂದು ಸಣ್ಣ ಬೆಲ್ಲದ ತುಂಡಿಡ್ಬೇಕು. ಇಲ್ಲಿ ಬೆಲ್ಲ ಅಂದ್ರೆ ಯಶಸ್ಸಿನ ಸಂಕೇತ, ಆದ್ರೆ ಹೆಸರುಬೇಳೆ ದೋಷಗಳನ್ನ ನಿವಾರಿಸುತ್ತೆ ಅನ್ನೋ ನಂಬಿಕೆ. ಸರಿ, 24 ಗಂಟೆ ಆದ್ಮೇಲೆ ಏನ್ ಮಾಡ್ಬೇಕು? ಈ ಆಚರಣೆ ಕಂಪ್ಲೀಟ್ ಆಗೋದು ಪ್ರಕೃತಿಯ ಇನ್ನೊಂದು ಜೀವಿಗೆ ನಾವು ಆಹಾರ ಕೊಟ್ಟಾಗ. ಆ ಎಲೆ ಮೇಲಿರೋ ವಸ್ತುಗಳನ್ನ ಹಸುವಿಗೆ ಅಥವಾ ಹಕ್ಕಿ ಇರುವೆಗಳಿಗೆ ಹಾಕೋದ್ರಿಂದ ನಮ್ಮ ಪ್ರಾರ್ಥನೆ ಪ್ರಕೃತಿ ಮೂಲಕ ದೇವರಿಗೆ ತಲುಪುತ್ತೆ ಅಂತ ಮೂಲಗಳು ಹೇಳುತ್ತೆ. ಇದಿಷ್ಟು ಮುಖ್ಯ ಆಚರಣೆ. ಇದರ ಎಫೆಕ್ಟ್ ಇನ್ನಷ್ಟು ಜಾಸ್ತಿ ಮಾಡೋಕೆ ಅಮಾವಾಸ್ಯೆ ದಿನದಂದು ಫಾಲೋ ಮಾಡ್ಬೇಕಾದ ಇನ್ನೂ ಕೆಲವು ಪದ್ಧತಿಗಳು ಮತ್ತೆ ರೂಲ್ಸ್ವಿವೆ. ಇವು ನಮ್ಮ ಸಂಕಲ್ಪವನ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಅದ್ರಲ್ಲಿ ಒಂದು ಮಾವಿನ ಮರದ ಪೂಜೆ. ಯಾಕಂದ್ರೆ ಮಾವಿನ ಮರ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪ ಅಂತಾನೆ ಪರಿಗಣಿಸಲಾಗತ್ತೆ. ಅದಕ್ಕೆ ಈ ಸಿಂಪಲ್ ಆಚರಣೆಯಿಂದ ಸಂಪತ್ತಿನ ದೇವತೆಯ ಆಶೀರ್ವಾದ ಡೈರೆಕ್ಟ್ ಆಗಿ ಸಿಗುತ್ತೆ ಅಂತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಆಚರಣೆ ಮಾಡೋ ದಿನ ನಮ್ಮ ದೇಹ ಮತ್ತೆ ಮನಸ್ಸು ಎರಡೂ ಶುದ್ಧವಾಗಿರ್ಬೇಕು. ಅದಕ್ಕೋಸ್ಕರ ಕೆಲವು ತರಕಾರಿಗಳನ್ನ ಮತ್ತೆ ಮಾಂಸಾಹಾರವನ್ನ ತಿನ್ಬಾರ್ದು ಅಂತ ಮೂಲಗಳು ಹೇಳುತ್ತೆ. ಯಾಕಂದ್ರೆ ಇವು ಸ್ಪಿರಿಚುವಲ್ ಎನರ್ಜಿಯನ್ನ ಸ್ವೀಕರಿಸೋಕೆ ಅಡ್ಡಿ ಮಾಡ್ಬೋದು. ಅಷ್ಟೇ ಅಲ್ಲ, ಪವಿತ್ರ ಪ್ರಾಣಿ ಅಂತ ನಾವು ಪೂಜಿಸೋ ಹಸುವಿಗೆ ಬೇರೆ ಬೇರೆ ಆಹಾರಗಳನ್ನ ಕೊಡೋದ್ರಿಂದ ಬೇರೆ ಬೇರೆ ಫಲಗಳು ಸಿಗುತ್ತೆ. ಉದಾಹರಣೆಗೆ, ನೆನೆಸಿದ ಕಡಲೆಕಾಳು ಕೊಟ್ರೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗುತ್ತೆ, ಅದೇ ಟೊಮ್ಯಾಟೊ ಕೊಟ್ರೆ ಮದುವೆಯ ಅಡೆತಡೆಗಳು ದೂರ ಆಗುತ್ತೆ ಅಂತ ನಂಬಿಕೆ. ಓಕೆ, ಇಷ್ಟೆಲ್ಲ ಆಚರಣೆಗಳನ್ನ ಶ್ರದ್ಧೆ, ನಂಬಿಕೆಯಿಂದ ಮಾಡಿದ್ರೆ ಕೊನೆಗೆ ಸಿಗೋ ಫಲಿತಾಂಶ ಏನು? ಈ ಪ್ರಾಚೀನ ಪದ್ಧತಿಗಳು ನಮಗೆ ಯಾವ ತರದ ಸಮೃದ್ಧಿಯ ಭರವಸೆಯನ್ನ ಕೊಡುತ್ತೆ? ಬನ್ನಿ ಫೈನಲ್ ಆಗಿ ಅದನ್ನ ನೋಡೋಣ. ಇಲ್ಲಿ ಸಿಗೋದು ಬರೀ ಟೆಂಪರರಿ ಪರಿಹಾರ ಅಲ್ಲ, ಬದಲಿಗೆ ಆರ್ಥಿಕ ಕಷ್ಟಗಳಿಂದ ಪೂರ್ತಿಯಾಗಿ ಹೊರಬಂದು ಒಂದು ಕುಟುಂಬಕ್ಕೆ ತಲೆಮಾರುಗಳ ಕಾಲ ಉಳಿಯುವಂಥ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋದು. ಅದೇ ಇದರ ಪ್ರಮುಖ ಭರವಸೆ. ನೋಡಿ, ಈ ಒಂದು ಮಾತು ಇಡೀ ಫಿಲಾಸಫಿಯನ್ನೇ ಹೇಳ್ಬಿಡುತ್ತೆ. ಅಮಾವಾಸ್ಯೆಯ ಕತ್ತಲನ್ನ ಒಂದು ಅಂತ್ಯ ಅಂತ ನೋಡೋ ಬದಲು
ಅದನ್ನೇ ನಮ್ಮ ಆರ್ಥಿಕ ಭವಿಷ್ಯವನ್ನ ಬ್ರೈಟ್ ಮಾಡ್ಕೊಳ್ಳೋಕೆ ಒಂದು ಹೊಸ ಆರಂಭ, ಒಂದು ಅವಕಾಶ ಅಂತ ನೋಡ್ಬೇಕು. ಈ ವಿಶ್ಲೇಷಣೆಯಲ್ಲಿ ನಾವು ಕೆಲವು ಪ್ರಾಚೀನ ನಂಬಿಕೆಗಳು ಮತ್ತು ಆಚರಣೆಗಳ ಬಗ್ಗೆ ತಿಳ್ಕೊಂಡ್ವಿ. ಅಂತಿಮವಾಗಿ ನಮ್ಮ ಯಶಸ್ಸಿನ ದಾರಿಯಲ್ಲಿ ನಂಬಿಕೆ ಮತ್ತು ನಾವು ಮಾಡುವ ಕೆಲಸಗಳು ಇವೆರಡರ ಪಾತ್ರ ಎಂಥದ್ದು, ಇದನ್ನ ನಾವೆಲ್ಲರೂ ಒಮ್ಮೆ ಯೋಚನೆ ಮಾಡಬೇಕಾದ ಪ್ರಶ್ನೆ.